ಗುಡ್ ಮಾರ್ನಿಂಗ್ ಮತ್ತು ಶುಭ ಮುಂಜಾನೆ. A warm welcome to all of you for today's World Hepatitis Day. Today happens to be 28th July. Every year for the last 15 years or so we have been observing this day as World Hepatitis Day all over the world. Similarly, even in Karnataka Gastro Center, we have been observing this day to create an awareness about hepatitis. We all have assembled here to create awareness about hepatitis so that we can prevent hepatitis, we can diagnose hepatitis early, we can treat it effectively so that the number of patients suffering from hepatitis will come down, number of patients getting admitted to hospital can come down, number of hepatitis patients landing up or ending up having liver transplantation will come down, because it's creating a big havoc in the community and creating a lot of health burden on the country's exchequer, so that if you prevent the hepatitis, this burden will come down. Every year, at least about 287 million people are having this chronic hepatitis across the globe, and there are about 1.8 million new infections. Hepatitis ಸೋಂಕು ತಗೊಂಡ್ರೆ ಪ್ರತಿ ವರ್ಷ 1.8 ಮಿಲಿಯನ್ ಹೊಸ ಕೇಸ್ಗಳು ಬರ್ತಾ ಇದ್ದಾವೆ. ಅದಕ್ಕೆ ನಾವು ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಪ್ರತಿ ವರ್ಷ 1.3 ಮಿಲಿಯನ್ ಜನರು ಸಾಯ್ತಾ ಇದ್ದಾರೆ ಹೆಪಟೈಟಿಸ್ ಇಂದ. ಹೆಪಟೈಟಿಸ್ ಬಿ ಇರಬಹುದು, ಹೆಪಟೈಟಿಸ್ ಸಿ ಇರಬಹುದು. ಅಷ್ಟೇ ಅಲ್ಲದೆ ಪ್ರತಿ ದಿವಸ ಸಾಯೋರ ಸಂಖ್ಯೆ ಪ್ರತಿ ವರ್ಷ ಈ ವರ್ಲ್ಡ್ ಅಲ್ಲಿ ತಗೊಂಡ್ರೆ 3,500 ಜನ ಪ್ರತಿದಿನ ಹೆಪಟೈಟಿಸ್ ಸೋಂಕಿನಿಂದ ಸಾಯ್ತಾ ಇದ್ದಾರೆ. ಹೀಗಾಗಿ ನಮ್ಮೆಲ್ಲರ ಜವಾಬ್ದಾರಿ ಇವತ್ತು ಹೆಪಟೈಟಿಸ್ ಅನ್ನ ಅತಿ ಅರ್ಲಿ ಸ್ಟೇಜ್ ಅಲ್ಲಿ ಕಂಡು ಹಿಡಿಬೇಕು, ಪತ್ತೆ ಹಚ್ಚಬೇಕು, ಅದನ್ನ ಡಯಾಗ್ನೋಸ್ ಮಾಡಬೇಕು. ಅಂದ್ರೆ ರೋಗ ನಿರ್ಣಯ, ತಡೆಗಟ್ಟುವಿಕೆ ಮತ್ತು ರೋಗ ನಿರ್ಣಯ, ಆಮೇಲೆ ಚಿಕಿತ್ಸೆ, ಇವನ್ನ ಫಲಕಾರಿಯಾಗಿ ಮಾಡಿದ್ರೆ ಈ ಹೆಪಟೈಟಿಸ್ ಸೋಂಕಿನಿಂದ ಆಗುವಂತ ಸಾವು ನೋವುಗಳು ಏನ್ ನಾವು ಕಾಣ್ತಾ ಇದ್ದೇವೆ ಕಮ್ಯುನಿಟಿನಲ್ಲಿ, ಆಸ್ಪತ್ರೆಗಳಲ್ಲಿ, ಅದನ್ನ ನಾವು ತಡೆಗಟ್ಟಬಹುದು. ಹೀಗಾಗಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಒಂದು ಘೋಷವಾಕ್ಯಗಳನ್ನ ಹೊರಡಿಸಿದ್ದಾರೆ. 2030ನೇ ಇಸ್ವಿವರೆಗೆ ನಾವು ಹೆಪಟೈಟಿಸ್ ಅನ್ನ ನಿರ್ಮೂಲನೆ ಮಾಡಬೇಕು. We have to eliminate it as a public threat by 2030. This is the message sent by WHO to its all member countries. Similarly, in India, we have been observing this World Hepatitis Day today to create awareness about hepatitis. ಎಷ್ಟು ಜನಕ್ಕೆ ಗೊತ್ತಿದೆ ಹೆಪಟೈಟಿಸ್ ಹೇಗೆ ಹರಡ್ತದೆ ಅಂತ? ಎಸ್ಪೆಷಲಿ ನಮ್ಮ ಆಸ್ಪತ್ರೆ ಸಿಬ್ಬಂದಿಗೆ ಗೊತ್ತಿರಬೇಕಿದು. ಅಫ್ಕೋರ್ಸ್ ಬೇರೆ ರೋಗಿಗಳಿಗೆ, ಸಾರ್ವಜನಿಕರಿಗೆ, ಎಲ್ರಿಗೂ ಹೆಪಟೈಟಿಸ್ ಹರಡುವಿಕೆ ಬಗ್ಗೆ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಮುಂಜಾಗ್ರತಾ ಕ್ರಮಗಳಿರ್ಬೋದು ಅಥವಾ ನಿಯಂತ್ರಣಾ ಕ್ರಮಗಳನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. ನಾವು ಪ್ರತಿ ದಿವಸ ನೋಡ್ತೇವೆ ಇದು ರೋಗ ಹೇಗೆ ಹರಡ್ತದಪ್ಪ ಅಂತ ಹೇಳಿದ್ರೆ ಬ್ಲಡ್ ಮತ್ತು ಬ್ಲಡ್ ಪ್ರಾಡಕ್ಟ್ಸ್ ಇಂದ ಉಂಟಾಗುವ ಸೋಂಕಿನಿಂದ. ಅದು ನಾವು ಯಾವುದಾದರೂ ಸೋಂಕು ಇದ್ದ ವ್ಯಕ್ತಿಯಿಂದ ರಕ್ತದ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಈ ಸೋಂಕಿತ ರಕ್ತದಾನಿಗಳಿಂದ ರಕ್ತವನ್ನ ಬೇರೆ ಯಾವುದೇ ಒಂದು ರೋಗಿಗೆ ಕೊಟ್ರೆ ಅದನ್ನ ಸರಿಯಾಗಿ ಸ್ಕ್ರೀನ್ ಮಾಡದೇನೆ ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ ಮುಕ್ತವಾಗಿ ಮಾಡದೇನೆ ಅಂತ ರಕ್ತವನ್ನು ಬೇರೆ ಯಾವುದೋ ಒಂದು ರೋಗಿಗೆ ನಾವು ಟ್ರಾನ್ಸ್ಫ್ಯೂಷನ್ ಮಾಡಿದ್ರೆ ಇದು ಹೆಪಟೈಟಿಸ್ ಬರ್ತದೆ. ಅದೇ ರೀತಿಯಾಗಿ ಒಬ್ಬ ತಾಯಿ ಹೆಪಟೈಟಿಸ್ ಬಿ ಇತ್ತು, ಅದು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳದೇನೆ ಅವಳು ಒಂದು ಡೆಲಿವರಿ ಮಾಡಿದಾಗ ಆ ಸಮಯದಲ್ಲಿ ಮಗುವಿಗೆ ಹೆಪಟೈಟಿಸ್ ಬಿ ಹರಡಬಹುದು. ಮತ್ತೆ ಈ ಸೂಜಿಗಳನ್ನು ಉಪಯೋಗಿಸೋದು,
ಇದು ಆಸ್ಪತ್ರೆ ಸೆಟ್ಟಿಂಗ್ ಅಲ್ಲಿ ಇರ್ಬೋದು ಅಥವಾ ಈ ಡ್ರಗ್ ಅಡಿಕ್ಟ್ಸ್, ಈಗ ಎಷ್ಟೊಂದು ನಾವು ಯುವಕರನ್ನ ನೋಡ್ತೇವೆ, ಕಾಲೇಜು ವಿದ್ಯಾರ್ಥಿಗಳನ್ನ ಈ ರೋಗ ವ್ಯಸನಕ್ಕೆ ಡ್ರಗ್ ಅಡಿಕ್ಷನ್ ಆಗೋದನ್ನ ನೋಡ್ತಿರ್ತೇವೆ. ಸೊ ಅವರಲ್ಲಿ ಎಸ್ಪೆಷಲಿ ನಾರ್ತ್ ಈಸ್ಟ್ ಅಲ್ಲಿ ನೋಡ್ತೇವೆ, ಈ IV ಡ್ರಗ್ ಯೂಸರ್ಸ್ ಅವರಿಂದ ಈ ಹೆಪಟೈಟಿಸ್ C ಮತ್ತು ಹೆಪಟೈಟಿಸ್ B ಹರಡುತ್ತದೆ. ಅದೇ ರೀತಿಯಾಗಿ ಈ ಆಸ್ಪತ್ರೆ ಸೆಟ್ಟಿಂಗ್ ಅಲ್ಲಿ ಸರಿಯಾಗಿ ಪ್ರಿಕಾಷನ್ಸ್ ತಗೊಳ್ಳದೇನೆ ಏನಾದರೂ ಆಪರೇಷನ್ ಮಾಡಿಸಿದ್ರೆ, ಹಲ್ ಕೆತ್ತಿಸಿದ್ರೆ ಆ ಸಮಯದಲ್ಲಿ ಈ ಹೆಪಟೈಟಿಸ್ ಸೋಂಕು ಹರಡಬಹುದು. ಅದೇ ರೀತಿಯಾಗಿ ನಮ್ಮ ಸವಿತಾ ಸಮಾಜದ ಬಂಧುಗಳಿಗೆ ಎಷ್ಟೊಂದ್ಸತಿ ನಾವು ವಿನಂತಿ ಮಾಡಿಕೊಳ್ತೇವೆ, ದಯವಿಟ್ಟು ನಿಮ್ಮ ಸಲಕರಣೆಗಳನ್ನ ಸರಿಯಾಗಿ ಸ್ಟೆರಿಲೈಸೇಷನ್ ಮಾಡಿಕೊಳ್ಳಿ. ಇಲ್ಲ ಅಂದ್ರೆ ಒಬ್ಬ ವ್ಯಕ್ತಿಗೆ ಹೆಪಟೈಟಿಸ್ B C ಸೋಂಕು ಇದ್ರೆ ನೀವು ಬ್ಲೇಡ್ ಉಪಯೋಗಿಸ್ತೀರಿ ಅಥವಾ ಇನ್ನೇನಾದರೂ ಶಾರ್ಪ್ ಆಬ್ಜೆಕ್ಟ್ಸ್ ಉಪಯೋಗಿಸ್ತೀರಿ ಕ್ಷೌರ ಮಾಡುವಾಗ, ದಟ್ ಈಸ್ ಡ್ಯೂರಿಂಗ್ ಹೇರ್ ಕಟಿಂಗ್. ಸೊ if there is a little bit of a wound where there is a blood, there is a bleeding, wound leading to the bleeding can cause the transmission of hepatitis B and hepatitis C. I'm here. So basically we are holding this meeting or this walkathon to create awareness among people regarding what is hepatitis and how do we prevent it and how do we treat it once it is detected. So we are just waiting for the guest. In any moment the guest might arrive, and after that we will be starting our walkathon soon. Thank you. ಹೆಪಟೈಟಿಸ್ ಡೇ, ಈ ವರ್ಲ್ಡ್ ಹೆಪಟೈಟಿಸ್ ಡೇ ಪ್ರಯುಕ್ತ ಈ ಹೆಪಟೈಟಿಸ್ ಅನ್ನೋ ಭೀಕರ ಕಾಯಿಲೆ ಬಗ್ಗೆ ಮಾಹಿತಿ ಕೊಡೋಕ್ಕೆ, ಅವೇರ್ನೆಸ್ ಇದು ಮೂಡಿಸೋದಕ್ಕೆ ಇವತ್ತು ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್ ಮತ್ತು ಅವರ ಸಹಾಯಕವಾಗಿ ನಾವು ನಾರ್ತ್ ವೆಸ್ಟ್ ಹಾಸ್ಪಿಟಲ್ ಕಡೆಯಿಂದ ಅವ್ರಿಗೆ ಇದು ಸಪೋರ್ಟ್ ಕೊಟ್ಕೊಂಡು ಇದೊಂದು ವಾಕಥಾನ್ ಅಂತ ಮಾಡ್ತಾಯಿದ್ವಿ. ಈ ವಾಕಥಾನದ ಮೇನ್ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರಿಗೂ ಅವೇರ್ನೆಸ್ ಮೂಡಿಸೋದು, ಎಲ್ಲ ಜನತೆಗೆ ಇದ್ರ ಬಗ್ಗೆ, ಈ ಕಾಯಿಲೆ ಬಗ್ಗೆ ಹೇಳೋದು. ಇದು ಭಾಳ ಭಯಂಕರ ಅಂತ ಕಾಯಿಲೆ ಅಂತ ಅನಿಸುತ್ತೆ, ಬಟ್ ಅರ್ಲಿ ಡಿಟೆಕ್ಷನ್ ಮತ್ತು ಅರ್ಲಿ ಸ್ಕ್ರೀನಿಂಗ್ ಮೂಲಕ ಇದನ್ನು ಪತ್ತೆ ಹಚ್ಬೋದು ಮತ್ತು ಗುಣಮುಖರಾಗಿ ಮಾಡ್ಬೋದು. ಸೊ ಇದ್ರ ಬಗ್ಗೆ ಸುಮಾರು ಜನಕ್ಕೆ ಇದ್ರ ಬಗ್ಗೆ ಅರಿವಿರಲ್ಲ. ಸೊ ಅದ್ರ ಬಗ್ಗೆ ತಿಳುವಳಿಕೆ ಇದು ಮೂಡಿಸೋದಕ್ಕೆ ಈ ಥರ ಒಂದು ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದಾರೆ. ಸೊ ಇದಕ್ಕೆ ನಾವು ಸಪೋರ್ಟಾಗಿ ನಿಂತ್ಕೊಂಡು ನಾರ್ತ್ ವೆಸ್ಟ್ ಹಾಸ್ಪಿಟಲ್ ವತಿಯಿಂದ ಇದನ್ನೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದೆ. ಸೊ ಈ ವಾಕಥಾನ್ ಮೂಲಕ ಜನಕ್ಕೆಲ್ಲ ಇದ್ರ ಬಗ್ಗೆ ಅರಿವು ತಿಳಿಲಿ ಮತ್ತು ಇಲ್ಲಿರೋ ಫೆಸಿಲಿಟೀಸ್ ಎಲ್ಲ ಉಪಯೋಗಿಸ್ಕೊಂಡು ಫ್ರೀ ಸ್ಕ್ರೀನಿಂಗ್ ಕ್ಯಾಂಪ್ ಎಲ್ಲ ಮಾಡ್ತಾ ಇದ್ದಾರೆ ಇವತ್ತು. ಸೊ ಇವತ್ತು ಆ ಸ್ಕ್ರೀನಿಂಗ್ ಇದು ಕ್ಯಾಂಪನ್ನು ಭಾಗವಹಿಸಿ ಅದರಲ್ಲಿ ಹೆಪಟೈಟಿಸ್ ಅರ್ಲಿ ಸ್ಟೇಜಲ್ಲೇ ಇದು ತಿಳುವಳಿಕೆ ಬಂದ ಮೇಲೆ ಬೇಗ ಗುಣಮುಖ ಆಗ್ಬೋದು ಅಂತ ನಾನು ಹೇಳ್ಬೋದು. ಡಾಕ್ಟ್ರೆ, ನಾವು ಮೊದಲನೇದಾಗಿ ನಮ್ಮದು ಒಂದು ವರ್ಷ ಇದು ವಾರ್ಷಿಕೋತ್ಸವ ರೀಸೆಂಟಾಗಿ ಕಂಪ್ಲೀಟ್ ಮಾಡಿದ್ವಿ. ಸೊ ಅದು ಪ್ರಯುಕ್ತ ಒಂದು ಫ್ರೀ ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ವಿ. ಇದು ಕ್ಯಾನ್ಸರ್ ಸ್ಕ್ರೀನಿಂಗ್ ಕ್ಯಾಂಪ್ ಅದನ್ನೆಲ್ಲ ಆರ್ಗನೈಸ್ ಮಾಡಿದ್ವಿ. ಅದರಲ್ಲಿ ಮ್ಯಾಮೋಗ್ರಫಿಯಿಂದ ಹಿಡಿದು ಅಲ್ಟ್ರಾಸೌಂಡಿಂದ ಹಿಡಿದು ಮತ್ತು ಇದು ಓರಲ್ ಕ್ಯಾನ್ಸರ್ ಎಕ್ಸಾಮಿನೇಷನು ಎಲ್ಲದನ್ನು ಫ್ರೀಯಾಗಿ ಎಲ್ಲ ಒಂದು ಕ್ಯಾಂಪ್ ಥರ ಆರ್ಗನೈಸ್ ಮಾಡಿ ಕೊಟ್ಟಿದ್ವಿ. ಮತ್ತು ಫ್ಯೂಚರಲ್ಲೂ ನಾವು ಮುಂದೆ ಫ್ರೀ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ಮಾಡಬೇಕು ಅಂತೆಲ್ಲ ಹಮ್ಮಿಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ ಇದು ಎಲ್ಲ ಸ್ಟ್ರೀಮ್ಲೈನಲ್ಲಿದೆ, ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿ ಅದನ್ನು ಮಾಡೋಣ ಅಂತ ಇದ್ದೀವಿ. ಇಲ್ಲ ಅಂತಂದ್ರೂ ನಮ್ಮ ಹಾಸ್ಪಿಟಲಲ್ಲಿ ಇದು ಸುಮಾರಷ್ಟು ಪೇಷಂಟ್ಸು ಬಡಜನರು ಎಲ್ಲ ಬರ್ತಾರೆ. ಅವ್ರಿಗೆ ಕೈಲಾದಷ್ಟು ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾವು ಇದು ಮಾಡಿಕೊಂಡು ಜಾಸ್ತಿ ಫೀಸ್ ಬಗ್ಗೆನೇ ಜಾಸ್ತಿ ಪ್ರೆಷರ್ ಹಾಕೋದಾಗಲಿ ಆ ಥರ ಆಗಲಿ ಏನು ಮಾಡೋದಿಲ್ಲ. ಸೊ ಮತ್ತು ಎಲ್ಲ ಪ್ರೈಸಿಂಗು ಅಷ್ಟೇ ನಮ್ಮಲ್ಲಿ ಇದು ನಡೆಯುವಂಥ ಎಲ್ಲ ಶಸ್ತ್ರಚಿಕಿತ್ಸೆ ಮತ್ತು ನಮ್ಮಲ್ಲಿರೋ ಎಲ್ಲ ಬ್ಲಡ್ ಟೆಸ್ಟಿಂದ ಹಿಡಿದು ICU ಚಾರ್ಜಸ್ ಎಲ್ಲ ಕಂಪೇರ್ ಮಾಡಿದ್ರೆ ಭಾಳಷ್ಟು ಈ ಗೌರ್ಮೆಂಟ್ ಹಾಸ್ಪಿಟ್ಲು ಇಲ್ಲ ಇದು ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲಿಗೆ ಏನಿರುತ್ತೆ ಆ ರೇಟ್ಸಲ್ಲೇ ನಾವು ನಡೆಸ್ತಾ ಇರೋದ್ರಿಂದ ಇದು ಭಾಳಷ್ಟು ಕಮ್ಮಿ ವೆಚ್ಚದಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋ ಉದ್ದೇಶದಿಂದ ನಾವು ನಡೆಸ್ತಾ ಇದ್ದೀವಿ. ಡಾಕ್ಟ್ರೆ, ಕಾಯಿಲೆಗಳು ಅರ್ಲಿ ಡಿಟೆಕ್ಷನ್ ಅಂತ ಹೇಳ್ತೀವಿ. ಭಾಳಷ್ಟು ಬೇಗ ಇದು ಗೊತ್ತಾಯಿತು ಅಂತಂದರೆ ಅದಕ್ಕೆ ಅರ್ಲಿ ಸ್ಟೇಜಲ್ಲೇ ಅದು ಟ್ರೀಟ್ಮೆಂಟ್ ಚೆನ್ನಾಗಿ ಕೊಟ್ಟರೆ ಅದರಿಂದ ಖಂಡಿತ ಗುಣಮುಖರಾಗ್ತಾರೆ. ಅದು ಹಂಗೆ ಇದು ನೆಗ್ಲೆಕ್ಟ್ ಮಾಡಿಕೊಂಡು ಮುಂದಕ್ಕೆ ಬಿಟ್ಕೊಂಡು ಹೋಗ್ತು ಅಂತಂದರೆ ಅವ್ರಿಗೆ ಸುಮಾರಷ್ಟು ಕಾಯಿಲೆಗಳಿಗೆ ಅರ್ಲಿ ಸಿಂಪ್ಟಮ್ಸೇ ಇರೋದಿಲ್ಲ. ಆ ಸಿಂಪ್ಟಮ್ಸ್ ಇಲ್ಲದೇ ಟೈಮಲ್ಲೇ ಅವರು ಡಿಟೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳುವಳಿಕೆ ತೊಗೊಂಡು ಅದ್ರ ಬಗ್ಗೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಗುಣಮುಖ ಆಗ್ತಾರೆ ಬೇಗ. ಇಲ್ಲ ಅದನ್ನ ಹಂಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಬಿಟ್ಟರೆ ಅದನ್ನು ಪ್ರೋಗ್ರೆಸ್ ಆಗಿ ಸುಮಾರಷ್ಟು ಕಾಂಪ್ಲಿಕೇಶನ್ಸ್ ಆಗುತ್ತೆ.
ಆಮೇಲೆ ಅದು ಇರಿವರ್ಸಿಬಲ್ ಡಿಸೀಸ್ ಆಗ್ಬಿಡುತ್ತೆ. ಆ ಸ್ಟೇಜ್ಗೆ ಹೋಗದೆ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡಿಕೊಂಡು ಅದರ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಅದು ಆ ಉದ್ದೇಶದಿಂದಲೇ ಇವತ್ತು ಹೆಪಟೈಟಿಸು ಅದೇ ಥರ ಒಂದು ಕಾಯಿಲೆ, ಅದಕ್ಕೆ ಟ್ರೀಟ್ಮೆಂಟ್ ತೊಗೊಳ್ಳಿ, ಅದಕ್ಕೆ ಅರ್ಲಿ ಸ್ಕ್ರೀನಿಂಗ್ ಮಾಡಿಕೊಂಡು ಎಲ್ಲ ಇದು ಡಿಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನಾನು ಡಾಕ್ಟರ್ ಸುಧೀರ್ ಅಂತ ನಾರ್ತ್ ವೆಸ್ಟ್ ಹಾಸ್ಪಿಟಲ್ MD ಆಗಿದ್ದೀನಿ. ನಾನು ಕನ್ಸಲ್ಟೆಂಟ್ ಪ್ಲಾಸ್ಟಿಕ್ ಆ್ಯಂಡ್ ರಿಕನ್ಸ್ಟ್ರಕ್ಟಿವ್ ಸರ್ಜನ್ ಮತ್ತು ಇದು ನಾರ್ತ್ ವೆಸ್ಟ್ ಹಾಸ್ಪಿಟಲಲ್ಲಿ ಇದು MD ಆಗಿ ಕೆಲಸ ಮಾಡ್ತೀನಿ. ಕರ್ನಾಟಕ ಗ್ಯಾಸ್ಟ್ರೋ ಸೆಂಟರ್, ಲಯನ್ಸ್, ಈ ಥರ ನರ್ಸಿಂಗ್ ಕಾಲೇಜ್ ಎಲ್ಲರೂ ಒಟ್ಟಿಗೆ ಸೇರಿ ಸಾರ್ವಜನಿಕರು, ಜನಪ್ರತಿನಿಧಿಗಳು, ಸರ್ಕಾರ ಏನೊಂದು ವರ್ಲ್ಡ್ ಹೆಪಟೈಟಿಸ್ ಡೇ ಜಾಗೃತಿಯನ್ನು ಮೂಡಿಸುವಂಥದ್ದು, ವರ್ಲ್ಡ್ ಹೆಪಟೈಟಿಸ್ ಡೇಯಿಂದ ಆಚರಣೆ ಮಾಡ್ತಿರುವಂಥದ್ದು, ಯಾವ ರೀತಿ ಹೆಪಟೈಟಿಸ್ನ ತಡೆಗಟ್ಟಬೇಕು ಅನ್ನೋಂಥ ಜಾಗೃತಿಯನ್ನು ಮೂಡಿಸೋದು ಬಹಳ ಮುಖ್ಯವಾಗಿದೆ. ಈ ದಿಕ್ಕಲ್ಲಿ ಏನೊಂದು ಸೈಲೆಂಟ್ ಕಿಲ್ಲರ್ ಆಗಿದೆ ಹೆಪಟೈಟಿಸ್, ಇದ್ರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಲಿಕ್ಕೆ ಇವತ್ತು ನಮ್ಮ ಡಾಕ್ಟರ್ ಉಮೇಶ್ ಜಾಲಿಯಾಲ್ ಅವರು ಇಡೀ ತಂಡ ಸಮಾಜದಲ್ಲಿ ವಾಕೆಥಾನ್ ಮೂಲಕ, ಸ್ಕ್ರೀನಿಂಗ್ ಮಾಡೋ ಮೂಲಕ ಎಲ್ಲ ಹಲವಾರು ರೀತಿ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಈ ಪ್ರಯತ್ನ ಯಶಸ್ವಿಯಾಗಬೇಕು, ಜನರ ಜೀವನ ರಕ್ಷಣೆ ಮಾಡಬೇಕು. ಎಂಥ ಮಾರಕವಾದಂಥ ಕಾಯಿಲೆ ಹೆಪಟೈಟಿಸ್ ಅನ್ನೋದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದನ್ನು ತಿಳುವಳಿಕೆ ಯಾವ ರೀತಿ ತಡೆಗಟ್ಬೋದು, ಯಾವ ರೀತಿ ನಿರ್ವಹಣೆಯನ್ನು ಮಾಡ್ಬೋದು, ಯಾವ ರೀತಿ ಅದನ್ನು ಎಲಿಮಿನೇಟ್ ಮಾಡಬೇಕು ಅನ್ನೋಂಥ ವಿಚಾರದಲ್ಲಿ ಇವತ್ತಿನ ಈ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿದೆ. ಯಶಸ್ವಿಯಾಗಿ ಮತ್ತೆಲ್ಲರೂ ಇದರ ಬಗ್ಗೆ ಗಮನ ವಹಿಸಬೇಕು. ಹಾಗಾಗಿ ಇವತ್ತು ಜನರ ಗಮನವನ್ನು ಸೆಳೀಲಿಕ್ಕೆ ನಡಿಗೆಯನ್ನು ಮಾಡುವಂಥದ್ದಾಗ್ತಿದೆ. ಹಾಗಾಗಿ ವರ್ಲ್ಡ್ ಹೆಪಟೈಟಿಸ್ ಡೇಯನ್ನು ಆಚರಣೆಯನ್ನು ಮಾಡ್ತಿರುವಂಥ ಇದನ್ನು ಈ ಸಮಾಜ ಎಚ್ಚೆತ್ತುಕೊಂಡು ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋದು ನನ್ನ ಏನು ಒಂದು ಮಾತು ಅಂತ ಹೇಳಕ್ಕೆ ಸರ್. ಸ್ಕ್ರೀನಿಂಗ್ ಏನೊಂದು ಹೆಪಟೈಟಿಸ್ ಟೆಸ್ಟನ್ನು ಮತ್ತೇನು ಲ್ಯಾಬ್ ಟೆಸ್ಟ್ ಮಾಡ್ತಿರೋದು, BC ಎಲ್ಲವೂ ಹೆಪಟೈಟಿಸ್ ಲಸಿಕೆ ಹಾಕುವಂಥದ್ದು ಅಥವಾ ಸ್ಕ್ಯಾನ್ ಮಾಡುವಂಥದ್ದು ಇವೆಲ್ಲವನ್ನು ಮಾಡೋ ಮೂಲಕ ಇದೇನು ಸೈಲೆಂಟ್ ಆಗಿರ್ತದೆ, ಎಷ್ಟೋ ಸಲ ಸಿಂಪ್ಟಮ್ಸೇ ಇರೋಲ್ಲ. ಹಾಗಾಗಿ ಸ್ಕ್ರೀನಿಂಗ್ ಮಾಡೋದು ಭಾಳ ಅವಶ್ಯಕತೆ ಇದೆ. ಇದನ್ನು ಅರ್ಥ ಮಾಡಿಕೊಂಡು ಭಾಳ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಿರುವಂಥದ್ದು ಡಾಕ್ಟರ್ ಉಮೇಶ್ ಜಾಲಿಯಾಲ್ ಅವರು ಎಲ್ಲ ಲಯನ್ಸ್ ಕ್ಲಬ್ ಇತರೆಲ್ಲ ಸಿಂಬಲ್ ಎಲ್ಲ ಸಂಸ್ಥೆಗಳು ಒಟ್ಟುಗೂಡಿ ಒಂದು ಉದ್ದೇಶ ಹೆಪಟೈಟಿಸನ್ನು ತಡೆಗಟ್ಟಬೇಕು ಅನ್ನೋದನ್ನೇ ಮೂಲ ಉದ್ದೇಶ. ಥ್ಯಾಂಕ್ ಯು. ಶುಭೋದಯ. ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಈ ಒಂದು ವಾಕಿಂಗ್ನಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಭಾಗವಹಿಸಿದ್ದು ನನಗೆ ತುಂಬ ಖುಷಿ ಕೊಟ್ಟು. ಹಾಗೂ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್, ಕರ್ನಾಟಕ ಬ್ಯಾಂಗ್ಳೂರು ಗ್ಯಾಸ್ಟ್ರೋ ಸೆಂಟರ್ ಮುಖ್ಯಸ್ಥರಾದ ನಮ್ಮ ಉಮೇಶ್ ಡಾಕ್ಟರ್ ಜಾಲಿಯಾಲ್ ಅವರು ಈ ಒಂದು ಆರ್ಗನೈಸೇಷನ್ ಮಾಡ್ತಿರೋದು ಒಂದು ತುಂಬ ಒಂದು ಒಳ್ಳೆಯ ಸೇವೆ ಅಂತ ಅಂದ್ಕೊತೀನಿ. ಹಾಗೂ ಸೇವ್ ಲಿವರ್ ಆ್ಯಂಡ್ ಸೇವ್ ಲೈಫ್. ಲಿವರು ನಮ್ಮ ದೇಹದಲ್ಲಿ ನಿಶ್ಶಬ್ದ ಸೇವಕ. ಅದು ಈ ಒಂದು ನಾವು ಮುನ್ನೆಚ್ಚರಿಕೆ ತಗೊಳ್ಳಿಲ್ಲ ಅಂದರೆ, ನಾವು ಏನೇ ಆರೋಗ್ಯ ಸರಿ ಇಲ್ಲ ಅಂದರೆ ಕೆರೆ ಮಾಡಲ್ಲ. ಏನಾದರೂ ತೊಂದರೆ ಬಂದಾಗಲೇ ನಾವು ಆರೋಗ್ಯ ನೋಡ್ಕೊಳ್ಳೋಕ್ಕೆ ಹೋಗ್ತೀವಿ. ಆಗ ಮುಂಚೆತ್ತೆ ಎಚ್ಚೆತ್ತುಕೊಳ್ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಬ್ಲಡ್ ಟೆಸ್ಟಿಂದ ಒಂದು ಮನುಷ್ಯನ ಒಂದು ಜೀವ ಉಳಿಸ್ಬೋದು. ಹಾಗಾಗಿ ನಮ್ಮ ಎಲ್ಲ ಕುಟುಂಬದವರಿಗೂ, ನಮ್ಮ ಪ್ರೀತಿ ಪಾತ್ರರು ಆಗಿರೋ ಅವರೆಲ್ಲರ ಒಂದು ಆರೋಗ್ಯಕ್ಕೋಸ್ಕರ ಎಲ್ಲರೂ ಈ ಒಂದು ಪ್ರಿಕಾಷನ್ ತಗೋಬೇಕು. ಸೇವ್ ಲೈಫ್ ಆ್ಯಂಡ್ ಸೇವ್ ಲಿವರ್. ಈಗ ಈ ಒಂದು ಉಚಿತ ಶಿಬಿರವನ್ನು ಮಾಡಿದ್ದಾರೆ. ಎಲ್ಲರೂ ಒಂದು ಲಸಿಕೆಗಳನ್ನ ಹಾಕ್ಕೊಳ್ಳಿ. ಹಾಗೂ ಈ ಒಂದು ಮಾಹಿತಿಯನ್ನು ಎಲ್ಲ ಕಡೆ ನೀವು ತಲುಪಿಸಿ ನಿಮ್ಮ ದೇಹವನ್ನು ತಪಾಸಣೆ ಮಾಡಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಸಹಪಾಠಿಗಳು ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಅವರನ್ನ ಸ್ವಾಗತ ಪಡಿಸಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ವೆಲ್ಕಮ್ ಡಾಕ್ಟರ್ ಶಿರಾಜ್ ಮದನಿ ಫಾರ್ ಟುಡೇಸ್ ವರ್ಲ್ಡ್ ಹೆಪಟೈಟಿಸ್ ಡೇ ಪ್ರೋಗ್ರಾಮ್. ಥ್ಯಾಂಕ್ ಯು. ಕೆಲವೇ ನಿಮಿಷದಲ್ಲಿ ನಮ್ಮ ಕಾಲ್ನಡಿಗೆ ಜಾಥಾ ಶುರು ಆಗ್ತದೆ. ನಮ್ಮ ಶಾಸಕರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬರ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಎಲ್ಲರೂ ಇಲ್ಲಿಂದ ಶುರುವಾಗಿ ಮೋದಿ ಸರ್ಕಲ್ ಟುವರ್ಡ್ಸ್ ಶಂಕರಮಠದಿಂದ ಸ್ವಾತಿ ಸರ್ಕಲ್ ಇಂದ ನಾರ್ಮಲ್ ಪೊಲೀಸ್ ಹಾಸ್ಪಿಟಲ್ ಅಲ್ಲಿ ತನಕ ಇಲ್ಲಿಗೆ ಬರ್ತದೆ. ದಯವಿಟ್ಟು ಎಲ್ಲರೂ ಸಹಕಾರ ಮಾಡಬೇಕು. ನಾವು ಇವತ್ತು ವರ್ಲ್ಡ್ ಹೆಪಟೈಟಿಸ್ ಡೇ ಯಾಕೆ ಆಚರಿಸ್ತಾ ಇದ್ದೀವಿ 28ನೇ ಜುಲೈ ಅಂದರೆ ಎಲ್ಲರಿಗೂ ಗೊತ್ತಿರಬೇಕು. ಬ್ಲೂಮ್ಬರ್ಗ್ ಅಂತ
ಹೆಪಟೈಟಿಸ್ನ ಕಂಡುಹಿಡಿದ್ರು. ಹಾಗೂ ವ್ಯಾಕ್ಸಿನೇಷನ್ ಇಂಪಾರ್ಟೆಂಟ್, ಡಿಸ್ಕವರ್ಡ್ ವ್ಯಾಕ್ಸಿನೇಷನ್. ಯಾಕಿದು ಒಂದು ನಮ್ಮ ವೆಹಿಕಲ್ಗೆ ಇಂಜಿನ್ ಥರ ಲಿವರ್ ಎಲ್ಲರಿಗೂ ಗೊತ್ತಿತ್ತು. ಇವಾಗ ನಾವೆಲ್ಲ ವಾಕಥಾನಲ್ಲಿ ಸೇವ್ ಲಿವರ್ ಅಂತ ಹೇಳ್ಕೊಂಡು ಓಡಾಡಿದ್ದೀವಿ. ಇಂಪಾರ್ಟೆಂಟ್ ಏನಂದ್ರೆ ಇದ್ರದ್ದು ಲಿವರ್ನ ಪ್ರೊಟೆಕ್ಷನ್ ಯಾವ ಥರ ಮಾಡಬೇಕು ಜನಗಳಿಗೆ, ಇದು ಅವೇರ್ನೆಸ್ಸು. ಇಲ್ಲಿ ನಮ್ಮ ಭವ್ಯ ಮೇಡಮ್ ಇದ್ದಾರೆ, ಮತ್ತೆ ನಮ್ಮ ಉಮೇಶ್ ಜಾಲಿಯಾರ್. ನನಗೆ ಅವರು ನಮ್ಮ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೀನಿಯರ್ ಆಗಿದ್ದರು. ಅವ್ರ ತಮ್ಮ ನನಗೆ ಜೂನಿಯರು. ಮೊದಲಿಂದನೂ ಮಹತ್ವ ಇದೆ. ಆದರೆ ನಮ್ಮದು ಅವೇರ್ನೆಸ್ ಅಬೌಟ್ ಹೆಪಟೈಟಿಸ್ ಅಂದರೆ ನಾವು ಮಾಡಬೇಕಾಗಿರೋದು ಟೆಸ್ಟಿಂಗ್ ಆ್ಯಂಡ್ ಟ್ರೀಟ್ಮೆಂಟು. ಭಾಳ ಮುಖ್ಯವಾಗಿ ಅವೇರ್ನೆಸ್ ಬಗ್ಗೆ ಟೆಸ್ಟಿಂಗ್ ಮಾಡಿಸ್ಬೇಕು. ಇವತ್ತು ನಾನು ಕೇಳ್ಪಟ್ಟೆ ಫ್ರೀ ಆಫ್ ಕಾಸ್ಟ್ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ, ಭಾಳ ಒಳ್ಳೆಯದು. ಆಮೇಲೆ ಮುಂದೆ ನಮ್ಮ ಜವಾಬ್ದಾರಿ ಎಲ್ಲರದು ಇದು ಅವೇರ್ನೆಸ್ ಬಗ್ಗೆ. ಯಾಕಂದರೆ ಜನಗಳಿಗೆ ಗೊತ್ತಿರಲ್ಲ, ಸಡನ್ನಾಗಿ ಲಿವರ್ ಫೇಲ್ಯೂರ್ ಆಯಿತು, ನೆಕ್ಸ್ಟು ಡೆತ್ತು. ಇದು ಪ್ರಿವೆಂಟ್ ಮಾಡಬೇಕಾದ್ರೆ ನಾವು ಟೆಸ್ಟಿಂಗ್ ಮಾಡಿಸ್ಲೇಬೇಕು. ಆಮೇಲೆ ಇದ್ರ ಬಗ್ಗೆ ಅವೇರ್ನೆಸ್ ಆಗಬೇಕು, ಟ್ರೀಟ್ಮೆಂಟ್ ತಗೋಬೇಕು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. Thank you very much. Okay. Request our colleague Dr. Irshad Ali to do the honors for us. Have assembled here in Karnataka Gastro Center to observe and celebrate World Hepatitis Day on 28th July. We all know that hepatitis B and C have become a big menace, causing a lot of liver problems in the community, and there's an urgent need to create awareness among the public so that we can prevent, diagnose and treat hepatitis in the community at the earliest. We all know that hepatitis many times acts as a silent killer. Many times symptoms are missing, so people are misled that they are normal, they are not having any liver disease. Till they are stuck by the advanced liver problems such as cirrhosis, portal hypertension, or liver cancers, ultimately leading to death. So I think we need to create awareness amongst the public so that we can take certain preventive measures. We all know that hepatitis B is spread by mother to child during the childbirth. It can spread from one person to another if they are infected with hepatitis B and C during hair cutting, and if they use any infected needles in the hospital setting or outside the hospital setting, especially the drug addicts, and if they don't take certain precautions during many other measures like the hospital procedures or during the intercourse, they have to be careful. They have to take care of safe sex, otherwise it can be transmitted from one person to another. So today, on the eve of World Hepatitis Day, in Karnataka Gastro Center, we have organized a walkathon to create public awareness. We are conducting free hepatitis screening camps wherein we do hepatitis B testing, C testing, LFT, and the scanning. And also we administer the vaccination if one is negative for hepatitis B, so that they do not get hepatitis B in future. I think with these few words, I thank all the public, neighboring hospital staff, people of the members of the media, the Lions Club, and the nursing colleges, especially the Gautam College and Sarvodaya College, the Evening College, and the paramedics of the various hospitals in and around Mahalakshmi Layout, and of course our staff from Karnataka Gastro Center for
doing a great job in creating this awareness amongst the public. Thank you. ಸರ್ವೋದಯ I request Dr. Irshad to give a vote of thanks after this. ಅದೇ ಇಲ್ಲ ಡಾಕ್ಟರ್ ಹಾಗೆ ಬನ್ನಿ ಸರ್, ಹಾಗೆ ನಿಂತ್ಕೊಳ್ಳಿ. ಇಲ್ಲ ಸರ್ವೋದಯ ಡಾಕ್ಟರ್ ಸತೀಶ್. ಸರ್ ನೀವು ಮೇಲೆ ಬನ್ನಿ ಸರ್. ಹಾಂ ಕೊಟ್ಬಿಡಿ. ಓಕೆ ನೋಡಿ. ಹಾಂ ಎಲ್ಲ ಗ್ರೂಪ್ ನಿಂತ್ಕೊಳ್ಳಿ. ರೆಡಿ ಶ್ರುತಿ ಮೇಡಮ್ ರೆಡಿ ರೆಡಿ ನೋಡಿ ರೆಡಿ ರೆಡಿ ಇಲ್ಲ ರೆಡಿ. ಹಾಂ ಸರ್ ರೆಡಿ. We thank everyone for joining this walkathon and making it a successful event. I would like to extend our sincere thanks to Adir sir, who is our honorable minister, who was supposed to come, but because of his busy schedule, he was not able to. And in spite of the busy schedule, Dr. Ashwat Narayan could join us on this walkathon. We sincerely give a big thanks to him. And all the affiliated hospitals, Fortis Hospital, Rajajinagar, Northwest Hospital, Kade Hospital, Quad Road, everybody who have participated in this, I would like to extend my sincere thanks. And also the nursing colleges, Sarvodaya, Gautam College of Nursing, and also Seshadripuram College, and all the students for their enthusiastic involvement in this program. I would like to extend sincere thanks. And not the last least, the most important part of our walkathon every year has been the Lions team. And thank you, Dr. Mohan sir, for joining us on this occasion. Dr. Rajan sir. And also I would like to thank the media person for joining us on this occasion. Pharma companies who have contributed to all the logistics in this event. And also sincere thanks to our Karnataka Gastro Center staff who have been relentlessly doing all the planning and execution part, and things went on really extremely well. So sincere thanks to Dr. Gayatri, Shruti, Ashwini, everybody who's involved in this thing. Thank you one and all.